ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿ 2ನೇ ಬಾರಿಗೆ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಸಿಎಸ್ ಷಡಕ್ಷರಿ ಅವರಿಗೆ ಬೀದರ್ನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಅಧ್ಯಕ್ಷರಾದ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ನೇತೃತ್ವದಲ್ಲಿ ಬೀದರ್ನ ಖಾಸಗಿ ಹೋಟೆಲ್ನ ಆವರಣದಲ್ಲಿ ಅಭಿನಂದನಾ ಸಮಾರಂಭವನ್ನು ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಸನ್ಮಾನ ಸ್ವೀಕರಿಸಿ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರು ಮಾತನಾಡಿ, ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಬೇಡಿಕೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಸರ್ಕಾರಿ ನೌಕರರ ಹುದ್ದೆಗೆ ವಿಶಿಷ್ಟ ಗೌರವ ಸಿಗ್ತಾ ಇದೆ. ಹಾಗಾಗಿ ಸರ್ಕಾರಿ ನೌಕರರು ತಮ್ಮ ಜವಾಬ್ದಾರಿ ಅರಿತು ಜನರಿಗೆ ಉತ್ತಮ ಸೇವೆ ನೀಡಬೇಕು ಎಂದರು. ರಾಜ್ಯದಲ್ಲಿ 5 ಲಕ್ಷಕ್ಕೂ ಮೇಲ್ಪಟ್ಟು ಸರ್ಕಾರಿ ನೌಕರರು ಇದ್ದು ಸಾಕಷ್ಟು ಒತ್ತಡವನ್ನು ನಿಭಾಯಿಸಿ ಜನರಿಗೆ ಸೇವೆಯನ್ನು ನೀಡ್ತಾ ಇದ್ದಾರೆ. ನೌಕರರಿಗೂ ಅನೇಕ ಸಮಸ್ಯೆ ಬೇಡಿಕೆಗಳಿದ್ದು ಸರ್ಕಾರದ ಮಟ್ಟದಲ್ಲಿ ಹಂತವಾಗಿ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗ್ತಾ ಇದೆ. ನೌಕರರ 26 ಆದೇಶಗಳನ್ನು ಮಾಡಿಸಿದ್ದೇವೆ. ಕೆಜಿಡಿ ಆನ್ಲೈನ್, ಸರಿಯಾದ ಸಮಯಕ್ಕೆ ವೇತನ, ಡಿಎ ಹೆಚ್ಚಳ, ಆರೋಗ್ಯ ಯೋಜನೆ, ಕೇಂದ್ರ ಮಾದರಿಯಲ್ಲಿ ವೇತನ, ಮಹಿಳಾ ನೌಕರಸ್ಥರಿಗೆ ಋತುಚಕ್ರ ರಜೆ, ಕ್ಯಾನ್ಸರ್ ಕಿಡ್ನಿ ಪೀಡಿತ ನೌಕರರಿಗೆ 6 ತಿಂಗಳು ರಜೆ ಸೇರಿ ಮುಂತಾದ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದರು. ಸರ್ಕಾರ ಆದಷ್ಟು ಬೇಗನೆ ವರದಿಯನ್ನು ತೆಗೆದುಕೊಂಡು ಅಧ್ಯಯನ ಮಾಡಿ ಬರುವ ಬಜೆಟ್ನಲ್ಲಿ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಜಾರಿಗೆ ಮಾಡುವಲ್ಲಿ ವಿಳಂಬ ಮಾಡಿದರೆ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಸಂಸದ ಸಾಗರ ಖಂಡ್ರೆ ಅವರು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿರುವ ಔರಾದ ಶಾಸಕರಾದ ಪ್ರಭು ಚೌಹಾಣ್ ಅವರು ಮಾತನಾಡಿ, ಸರ್ಕಾರಿ ನೌಕರರ ಏನೇ ಕುಂದುಕೊರತೆಗಳಿದ್ದರೂ ಕೂಡ ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸುವುದಾಗಿ ಹಾಗೂ ಸರ್ಕಾರಿ ನೌಕರರ ಹಲವು ವರ್ಷದ ಬೇಡಿಕೆಯಾಗಿರುವ ಎನ್ಪಿಎಸ್ ಇಂದ ಓಪಿಎಸ್ ಜಾರಿ ಮಾಡುವುದಾಗಿದ್ದು ಈ ಕುರಿತಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ತು ಸದಸ್ಯರಾದ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡಿದರು. ಇದೇ ಕಾರ್ಯಕ್ರಮದಲ್ಲಿ ರಾಜಶೇಖರ್ ಚಿದ್ರಿ ಅವರು ಕೂಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಮಲ್ಲಿಕಾರ್ಜುನ್ ಬಳ್ಳಾರಿ ರಾಜ್ಯ ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು ಎಸ್ ಬಸವರಾಜ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ರಾಜ್ಯ ಪದಾಧಿಕಾರಿಗಳು ಇದ್ದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಗುರುಬಸವಲಿಂಗ ಪಟ್ಟದೇವರು ಕೂಡ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳು ಪ್ರಭುಲಿಂಗ ತೂಗಾಮೆ, ಜಿಲ್ಲಾ ಕೋಶಾಧ್ಯಕ್ಷರು ದೇವಪ್ಪ ಚಾಂಬೋಳ್, ರಾಜ್ಕುಮಾರ್ ಮಾಳ್ಗೆ, ಶಿವರಾಜ್ ಕಪ್ಲಾಪುರೆ ಕಾರ್ಯಾಧ್ಯಕ್ಷರು, ಸೂರ್ಯಕಾಂತ್ ಬಿರಾದರ್ ಗೌರವಾಧ್ಯಕ್ಷರು, ಗೌತಮ್ ಚಿಂತಲ್ಗೆರ ಹಿರಿಯ ಉಪಾಧ್ಯಕ್ಷರು, ಅಬ್ದುಲ್ ಸತ್ತಾರ್ ಪಟೇಲ್ ಹಿರಿಯ ಉಪಾಧ್ಯಕ್ಷರು, ಚಂದ್ರಕಾಂತ್ ಬನ್ನಾಳೆ ಭಾಲ್ಗಿ ತಾಲೂಕಾಧ್ಯಕ್ಷರು, ಬಸವಕಲ್ಯಾಣ ತಾಲೂಕಾಧ್ಯಕ್ಷರಾದ ದಿಲೀಪ್ ಉತ್ತಮ್, ಪಂಡರಿ ಅಡೆ ಔರಾದ ತಾಲೂಕಾ ಅಧ್ಯಕ್ಷರು, ಹುಲಸೂರು ತಾಲೂಕಾಧ್ಯಕ್ಷರಾದ ನಾಗಪ್ಪ ಹಾವಣ್ಣ, ಸುನೀಲ್ ಕಸ್ತೂರೆ ಕಮಲ್ನಗರ ತಾಲೂಕಾ ಅಧ್ಯಕ್ಷರು, ರಾಜಶೇಖರ್ ಉಪ್ಪಿನ್ ಚುಟುಗುಪ್ಪ ತಾಲೂಕಾ ಅಧ್ಯಕ್ಷರು, ಸರ್ಕಾರಿ ನೌಕರಸ್ಥರು ಹಾಗೂ ಪದಾಧಿಕಾರಿಯಾಗಿರುವ ದಿಲೀಪ್ ಡೋಂಗ್ರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಹಲವರ ಬೇಡಿಕೆಯ ಮೇರೆಗೆ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿಯವರು ಸೋಮಶೇಖರ್ ಬಿರಾದರ್ ಚಿದ್ರಿಯವರ ಕಾರ್ಯವೈಖರಿ, ಸಂಘಟನೆ ಬಲವನ್ನು ನೋಡಿಕೊಂಡು ಅವರ ಕಾರ್ಯವೈಖರಿಗಾಗಿ ರಾಜ್ಯ ಉಪಾಧ್ಯಕ್ಷರಾಗಿ ಘೋಷಣೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಲ್ಲಿ ಹರ್ಷದ ವಾತಾವರಣ ಉಂಟು ಮಾಡಿತು. ಆ ಸೂರ್ಯ ಚಂದ್ರ ಬದುಕಿರುವಂತದ್ದು ವ್ಯವಸ್ಥೆಯಲ್ಲಿ ಎಷ್ಟು ಸತ್ಯನೋ ಈ ಎನ್ಪಿಎಸ್ ಓಪಿಎಸ್ ಆಗೋದು ಮತ್ತೆ ಸೆಂಟ್ರಲ್ ಪೇ ಕಮಿಷನ್ ಆಗೋದು ನಮ್ಮ ಸಂಘದಿಂದ ಅಷ್ಟೇ ಸತ್ಯ ಅನ್ನುವಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕೂಡ ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಬಹುಶಃ 3-4 ದಿವಸದಿಂದ ನಿದ್ದೆ ಇಲ್ಲ. 4 ಗಂಟೆಗೆ ಎದ್ದೇಳ್ತೇವೆ, ಟ್ರಾವೆಲ್ ಮಾಡ್ತೇವೆ, ಕೆಲಸ ಮಾಡ್ತಾ ಇದ್ದೇವೆ. ಇದು 5ನೇ ಜಿಲ್ಲೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ನಿಮಗೂ ಫ್ಯಾಮಿಲಿ ಇದೆ, ನಮಗೂ ಫ್ಯಾಮಿಲಿ ಇದೆ. ಆದ್ರೆ ನಾನು ನನ್ನ ಫ್ಯಾಮಿಲಿ ಜೊತೆ ಬಹಳ ತರ ಮುಖ್ಯವಾಗಿ ಹೇಳ್ತೇನೆ. ನನ್ನ ಕುಟುಂಬ ಅಂದ್ರೆ ನೀವಲ್ಲಮ್ಮ, ನನ್ನ ರಾಜ್ಯದಲ್ಲಿರುವಂತಹ 6 ಲಕ್ಷ ನೌಕರರು ನನ್ನ ಮೊದಲ ಕುಟುಂಬ ಅನ್ನುವಂಥ ಮಾತನ್ನ ನನ್ನ ಫ್ಯಾಮಿಲಿ ಜೊತೆ ಹೇಳ್ಕೊಳ್ತಾನೆ. ಯಾಕೆ ಈ ಮಾತು ಹೇಳ್ತಾನೆ ಅಂದ್ರೆ, ಆ ತರದ ಕಾಯಕ ತತ್ಪರತೆ ಇಟ್ಕೊಂಡು ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ಸಂಘಟನೆಯಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಕೆಲಸ ಮಾಡುವಂತ ಕಾರಣಕ್ಕಾಗಿ ಈ ತರದ ಅವಕಾಶಗಳು ನಮಗೆ ಸಿಕ್ಕಿದೆ. ಹಾಗಾಗಿ ಈ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಇದೊಂದು ರೀತಿ ಏನೋ ರಾಜ್ಯಾಧ್ಯಕ್ಷ ಹುದ್ದೆ ಅಂತ ಹೇಳಿದ್ರೆ ಸುಖದ ಸುಪ್ಪತ್ತಿಗೆ ಅಂತ ನೀವು ಅಂದ್ಕೊಳ್ಬಹುದು. ಇದೊಂದು ರೀತಿ ಮುಳ್ಳಿನ ಹಾಸಿಗೆ ಇದ್ದಂಗೆ. ಎಷ್ಟು ಅರ್ಜಿಗಳು ಬರೀತಾರೆ, ಎಷ್ಟು ಲೋಕಾಯುಕ್ತ ಕೇಸ್ ಹಾಕ್ತಾರೆ, ಎಷ್ಟು ರೆಟ್ ಬರೀತಾರೆ, ಎಷ್ಟು ಪೇಪರ್ ಅಲ್ಲಿ ಹಾಕಿಸ್ತಾರೆ. ನಮ್ಮಲ್ಲೊಳಗಿರುವಂತನ್ನು ಕೂಡ ಮೇಂಟೈನ್ ಮಾಡಬೇಕು. ಇದೆಲ್ಲ ದೊಡ್ಡ ಸವಾಲಿರುವಂತ ಇವತ್ತಿನ ದಿನಗಳಲ್ಲಿ ಇವತ್ತು ಸಂಘಟನೆಗೆ ಯಾವುದೇ ಸಂಘರ್ಷಗಳಿಗೆ ಅವಕಾಶವಿಲ್ಲದೆ ಇವತ್ತು ಎಲ್ಲರೂ ಕೂಡ ಸಮಾಜ, ಸಮುದಾಯ, ಜನಪ್ರತಿನಿಧಿಗಳು, ಮಾಧ್ಯಮದವರು ಕೂಡ
ಇವತ್ತು ಸಂಘಟನೆ ಬಗ್ಗೆ ಒಳ್ಳೆ ಮಾತನಾಡುವಂಥ ರೀತಿಯಲ್ಲಿ ಇವತ್ತು ಸಂಘಟನೆಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಥರದ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ, ಸೊ ಹಾಗಾಗಿ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಬಹುಶಃ ಒಳ್ಳೆ ಸಂಘಟನೆಯನ್ನ ಸೋಮಶೇಖರ್ ಅವರು ನೇತೃತ್ವ ಮಾಡಿದ್ದಾರೆ. ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ. ಅವ್ರ ಅಣ್ಣನಿಗೆ ಭಾಷಣ ಕೊಟ್ಟರು. ಇವತ್ತೆಲ್ಲ ಸಂಘಟನೆಯಲ್ಲಿ ಹೆಂಗೆ ಅಂದ್ರೆ, ಅಧ್ಯಕ್ಷ ಆಗಿದ್ದೀನಿ ಅಂದ್ರೆ ನಾನು ಮಾತಾಡಬೇಕು, ನಾನು ಹೆಸರು ಗಳಿಸ್ಬೇಕು, ನಾನು ಚಪ್ಪಾಳೆ ಹೊಡಿಸ್ಕೊಳ್ಬೇಕು ಅನ್ನುವಂಥ ಇವತ್ತಿನ ಕಾಲಘಟ್ಟದಲ್ಲಿ ಸೋಮಶೇಖರ್ ಅವರು ಎಲ್ಲ ತ್ಯಾಗವನ್ನ ಮಾಡಿ ಸಮಯದಾನವನ್ನು ನಮ್ಮಂತರಿಗೆ ತ್ಯಾಗ ಮಾಡಿರುವಂಥ ವಿಶೇಷವಾಗಿರುವಂಥ ಜಿಲ್ಲಾಧ್ಯಕ್ಷರು ನಿಮ್ಮ ಜಿಲ್ಲೆಗೆ ಸಿಕ್ಕಿರುವಂಥದ್ದು ಅತ್ಯಂತ ಸಂತೋಷವನ್ನು ತಂದಿದೆ. ನಮ್ಮ ಶಾಸಕರು ಮಾಜಿ ಸಚಿವರು ಪ್ರಭು ಚವ್ಹಾಣ್ ಅವರನ್ನ ರಾಜ್ಯದ ಉಪಾಧ್ಯಕ್ಷರಾಗಿ ಮಾಡಿ ಅಂತೇಳಿ ಕೂಡ ಅವರು ಸೂಚನೆ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ನಿಮ್ಮ ಪರವಾಗಿ ರಾಜ್ಯ ಸಂಘದ ಉಪಾಧ್ಯಕ್ಷನಾಗಿ ಕೂಡ ನಾನು ಅವರಿಗೆ ನೇಮಕವನ್ನು ಮಾಡ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಖಂಡಿತವಾಗೂ ಕೂಡ ಅವರು ರಾಜ್ಯ ಸಂಘದಲ್ಲಿ ಕೂಡ ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಈ ಭಾಗದ ಜಿಲ್ಲೆಯ ಒಂದು ಸಂಘಟನೆಯನ್ನು ಕೂಡ ಕಟ್ಕೊಂಡು ಹೋಗ್ಲಿ ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ಮಾಡ್ತಾ, ಭಗವಂತನ ನಾಗಲಿ ಹೇಳಿದ್ನಲ್ಲ, ಶಾಪನೂ ಕೊಡಲ್ಲ, ವರನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಅವಕಾಶವನ್ನ ನಾವು ಯಾರು ಬಳಸ್ಕೊಳ್ತೇವೆ ಎನ್ನುವಂಥದ್ದು ಕೂಡ ಬಹಳ ಮುಖ್ಯ. ಆ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಇವತ್ತನ ಕಲ್ತಂತವ್ರು ಬಹುಶಃ ಊಟಕ್ಕೆ ವ್ಯವಸ್ಥೆಗೆ ಕಷ್ಟ ಇರುವಂತ ಅವತ್ತಿನ ದಿನಗಳಲ್ಲಿ ನಾವು ಕಷ್ಟಪಟ್ಟು ಓದಿ ಈ ಹಂತದವರೆಗೆ ಕೂಡ ನಾವು ಬಂದಿರುವಂಥದ್ದು ಬಹುಶಃ ನಾನು ಯಾರು ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಾದ್ಮೇಲೆ ಸರ್ಕಾರಿ ನೌಕರಿ ಸಿಕ್ತು, ಶಿವಮೊಗ್ಗದಲ್ಲಿ ಸಿಕ್ತು. ಅದಾದ್ಮೇಲೆ ಸರ್ಕಾರಿ ನೌಕರ ಸಂಘದಿಂದ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಿಗೆ ಅಭಿನಂದನೆ ಇಟ್ಕೊಂಡಿದ್ರು. ಸಾಕಷ್ಟು ಒಂದು ಅದ್ಭುತವಾಗಿರುವಂಥ ಸಂಘಟನೆಯನ್ನು ನಮ್ಮ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರು ಮಾಡಿದರು. ಸುಮಾರು ಒಂದು 2,000 ಜನ ನೌಕರರು, ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು. ತುಂಬ ಸಂತೋಷವಾಗಿರೋ ಸಂಗತಿ. ಇವತ್ತು ಸಂಘಟನೆ ಸಾಕಷ್ಟು ನೌಕರ ಪರವಾಗಿರುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದರಲ್ಲಿ ವಿಶೇಷವಾಗಿ 27-28 ಆದೇಶಗಳ ಮೂಲಕ ನೌಕರಿಗೆ ಒಂದಿಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದೆ. ಮತ್ತು ನೌಕರ ವರ್ಗ ಎಲ್ಲ ಕಡೆ ಕೂಡ ಸರ್ಕಾರಿ ನೌಕರ ಸಂಘದ ಬಗ್ಗೆ ಒಂದು ಗೌರವ, ಹೆಮ್ಮೆಯ ಒಂದು ಪ್ರತೀಕವಾಗಿ ಇವತ್ತು ತಾವೆಲ್ಲ ಕೂಡ ನೋಡಿದ್ದೀರಾ ಅವರ ಚಿಂತನೆಗಳು, ಅವರ ವಿಚಾರಗಳು, ಅವರ ಗೌರವಗಳ ಬಗ್ಗೆ. ಸೊ ಹಾಗಾಗಿ ಸಂಘಟನೆ ಒಳ್ಳೆ ಕೆಲಸ ಮಾಡಿದಾಗ ಈ ಗೌರವಗಳು ತಾನಾಗೆ ಬರ್ತದೆ ಅನ್ನೋದಕ್ಕೆ ಇದೇ ಕೂಡ ಸಾಕ್ಷಿ. ಬಹುಶಃ ನಮ್ಮ ಮುಂದೆ ಸವಾಲುಗಳು ಕೂಡ ಇದೆ. ಸೆಂಟ್ರಲ್ ಪೇ ಕಮಿಷನ್ ತಗೊಳ್ಳೋದು, NPS OPS ಮಾಡುವಂಥದ್ದು. ಸೊ ಖಂಡಿತ ನಮ್ಮ ಈ ಒಂದು ವಿಚಾರದಲ್ಲಿ ಯಾವುದಿನಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾವೆ. ಸೊ ಸರ್ಕಾರ ನಡುವೆ ಚರ್ಚೆಗಳು, ಮಾತುಕತೆಗಳು ನಡೀತಾ ಇದೆ. ಸೊ ವಿಳಂಬ ಏನಿಲ್ಲ, ಎಲ್ಲ ಏನಾಗ್ತದೆ, NPS OPS ಮಾಡಲಿಕ್ಕೆ ಕಮಿಟಿ ಮಾಡಿದ್ರು, ರಿಪೋರ್ಟ್ ರೆಡಿ ಆಯಿತು, ಇಂಪ್ಲಿಮೆಂಟ್ ಆಗಿ ರಿಪೋರ್ಟನ್ನು ಗೌರ್ಮೆಂಟಿಗೆ ಕೊಡಬೇಕು, ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಬೇಕು. NPS to UPS OPS ಅಥವಾ ಬೇರೆ ಬೇರೆ ಏನು ಬೆನಿಫಿಟ್ ಈ ಥರದ್ದೆಲ್ಲ ಆಗಿದೆ. ನಾವು ಕೂಡ ಮೀಟಿಂಗ್ಗಳನ್ನು ಕಳೆದ ತಿಂಗಳು ಅಧಿಕಾರಿಗಳ ಜೊತೆ ಎಲ್ಲ ಕೂಡ ಆಗಿದೆ. ಬಟ್ ಮಾಡಬೇಕಾಗ್ತದೆ, ಅಲ್ಲಿ ಏನು ತೊಂದರೆ ಇಲ್ಲ. ಎಷ್ಟು ವರ್ಷ ಇದ್ರೂ ಅದನ್ನು ಮಾಡಿಸ್ಕೊಳ್ಳುವಂಥ ಶಕ್ತಿ ಸಂಘಟನೆಗಿದೆ. ಸೊ ಹಾಗಾಗಿ ನಾವು ಸಮಯ ಸಂದರ್ಭ ನೋಡ್ತೇವೆ. 2 ವರ್ಷಕ್ಕೆ ಮುಂಚೆ ಕೂಡ ನಾವು ಡಿಸಿಷನ್ ತೊಗೊಳ್ಳೇಬೇಕಲ್ಲ. ಸೊ ಆ ಥರದ ವಿಚಾರದಲ್ಲಿ ಸೆಂಟ್ರಲ್ ಪೇ ಕಮಿಷನ್, NPS OPS ಬಗ್ಗೆ ನಾವು ಖಂಡಿತ ನಿರ್ಧಾರ ತೊಗೊಳ್ತೇವೆ. ಬಹುಶಃ ಸರ್ಕಾರ ಆಗಲ್ಲ ಅಂತ ಹೇಳ್ತಿಲ್ಲ, ಮಾಡಿಕೊಡ್ತೇವೆ ಅಂತ ಹೇಳಿದೆ. ಒಂದು ತಾಳ್ಮೆಯಿಂದ ನಾವು ಕೂಡ ವೆಯ್ಟ್ ಮಾಡ್ತೇವೆ. ತಾಳ್ಮೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಇರುತ್ತೆ. ತಾಳ್ಮೆ ಎಕ್ಸ್ಪರ್ಟ್ ಮೇಲೆ ಎಲ್ಲಿಗೆ ಹೋಗುತ್ತೋ ಅದು ಹೋಗುತ್ತೆ. ಅನಿವಾರ್ಯವಾಗಿ ಹೋರಾಟಗಳಿರ್ತದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾವುದೇ ಹೋರಾಟದ ವಿಚಾರದಲ್ಲಿ ಹಿಂದೆ ಮುಂದೆ ತೊಗೊಂಡ್ರೆ ಹಿಂದೆ ಸರಿಯಲ್ಲ, ತೊಗೊಳ್ಳೋ ಸ್ವಲ್ಪ ನಿಧಾನ. ಯಾಕಂದರೆ ಅವಕಾಶಗಳನ್ನು ಕೊಟ್ಟೆ ಮಾಡಬೇಕಾಗ್ತದೆ. ಆ ವಿಚಾರದಲ್ಲಿ ಒಂದೊಳ್ಳೆ ಸ್ಟ್ಯಾಂಡ್ಸನ್ನು ಸರ್ಕಾರ ಸಂಘಟನೆ ಶೀಘ್ರದಲ್ಲಿ ತೆಗೆದುಕೊಳ್ತದೆ ಅಂತ ಹೇಳಿ. ಸೊ ತುಂಬ ವಿಶೇಷ. ಬೀದರ್ನಲ್ಲಿ ನಾನು ನೋಡ್ದಂಗೆ ಭಾಳಷ್ಟು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ. ಸೊ ಇದೆ ಅಲ್ಲಲ್ಲಿ ಲೆವೆಲ್ಲಿಗೆ ಮಾಡಿದ್ದಾರೆ. ಬಹುಶಃ ಬೀದರ್ ಜಿಲ್ಲೆಯ ಒಂದು ಕಾರ್ಯಕ್ರಮ, ಇಲ್ಲಿನ ಆರ್ಗನೈಸ್, ಇಲ್ಲಿನ ಸಿಸ್ಟಮ್, ಇಲ್ಲಿನ ಅರೇಂಜ್ಮೆಂಟ್ ಮತ್ತು ಓವರಾಲ್ ಕಾರ್ಯಕ್ರಮ ಕಂಪೇರ್ ಮಾಡಿದ್ರೆ ಬೀದರ್ ಜಿಲ್ಲೆಯ ಅಭಿನಂದನಾ ಕಾರ್ಯಕ್ರಮ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಂ, ಎಸ್ ಸರ್. ಹಾಗಾಗಿ ನಮ್ಮ ಸೋಮಶೇಖರ್ ಅವರ ಸಂಘಟನೆಯ ವಿಷಯಗಳನ್ನು ತೆಗೆದುಕೊಂಡು ಅವರಲ್ಲಿರುವಂಥ ಶಕ್ತಿಯನ್ನು ಆಧರಿಸಿ ರಾಜ್ಯದ ಉಪಾಧ್ಯಕ್ಷನಾಗಿ ಕೂಡ ಅವ್ರು ನಾವು ನೇಮಕವನ್ನು ಮಾಡಿದ್ದೇವೆ ಇವತ್ತಿಂದ ಅನ್ನೋದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಸೊ ಸಂಘಟನೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರು ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಾರೆ, ಕೆಲಸ ಮಾಡೋರಿಗೆ ಅವಕಾಶಗಳನ್ನು ಸಂಘಟನೆ ಕೊಡುತ್ತೆ. ನಾವು ಕೊಡೋದಲ್ಲ, ಸಂಘಟನೆ ಕೊಡುತ್ತೆ. ಇವತ್ತಿನ ಕಾರ್ಯಕ್ರಮ ಸ್ವರೂಪ, ಈ ಹಿಂದೆ ನಡೆದಂಥ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಅವರು ಈ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆಗಳು, ಜಿಲ್ಲೆಯ ಸಮನ್ವಯತೆ ಮತ್ತು ತಾಲೂಕುಗಳ ನಡುವೆ ಇರುವಂಥ ಸಂಬಂಧಗಳು, ಇಲ್ಲಿನ ಡೈರೆಕ್ಟ್ ಜೊತೆ ಇರುವಂಥ ಇದು ಕಾರ್ಯಕ್ರಮ, ವಿಚಾರಗಳು ಇವೆಲ್ಲದೂ ಕೂಡ ಕೌಂಟಾಗಿ ಸೊ ಅವರು ಸಂಘಟನೆ ಗುರುತಿಸಿದೆ ಅಂತ ಹೇಳಲಿಕ್ಕೆ ಬಯಸ್ತಾನೆ. ಸರ್ ಏನಿಲ್ಲ, ಅವ್ರು ಜಿಲ್ಲಾಧ್ಯಕ್ಷರಾಗಿ ಅವ್ರು ಜಿಲ್ಲೆಯ ಜವಾಬ್ದಾರಿ ಮಾಡಿರ್ತಾರೆ. ಮತ್ತು ರಾಜ್ಯದಲ್ಲಿ ಕೂಡ ಉಪಾಧ್ಯಕ್ಷರು ಕೂಡ ಅಡಿಷನಲ್ ಚಾರ್ಜಾಗಿ ಕೆಲಸವನ್ನು ಮಾಡ್ತಾರೆ. ಥ್ಯಾಂಕ್ ಯು. ಜನಪ್ರತಿನಿಧಿಗಳು ಮತ್ತು
ಏನು ಸರ್ಕಾರಿ ನೌಕರ ಸಂಘದವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡಿದರೆ ಮಾತ್ರ ಅಭಿವೃದ್ಧಿ ಆಗತ್ತೆ, ಸೇವೆ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಈಗಲೂ ಕೂಡ ನಮ್ಮ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಸರ್ಕಾರ ಮತ್ತೆ ಎಲ್ಲ ನೌಕರ ಸಂಘದ ಎಲ್ಲ ಸದಸ್ಯರು ಒಳ್ಳೆ ರೀತಿಯಲ್ಲಿ ಒಂದೇ ಮನಸ್ಸಿನಲ್ಲಿ ಕೆಲಸ ಮಾಡಿಸಲಿಕ್ಕಿಂದು ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನು ಕೂಡ ಏನು ಅಂದ್ರು ಒಂದು ಕೂಡ ಹೋರಾಟ, ಒಂದು ಕೂಡ ಪ್ರೊಟೆಸ್ಟ್ ಇಲ್ಲದೇನೆ ನೀವೇನು ಮಾಡ್ತಾ ಇದ್ದೀರಿ. ಯಾಕಂದ್ರೆ ನೀವು ಒಂದು ಕೂಗು ಹಾಕಿದ್ರೆ ಎಲ್ಲರೂ ಕೂಡ ನೀವು ಪ್ರತಿಭಟನೆಗೆ ನೀವು ಇಳಿತ್ರಿ. ಆದರೂ ಕೂಡ ಏನು ಸರ್ಕಾರದ ಜೊತೆ ನೀವೇನು ಸರಿಯಾಗಿ ಮಾತುಕತೆ ನೀವು ನಡೆಸಿ ಎಲ್ಲರಿಗೆ ನೀವು ಕಾನ್ಫಿಡೆನ್ಸ್ನಾಗ ತಗೊಂಡು ಎರಡೂ ಕಡೆ ಸರ್ಕಾರದ ವತಿಯಿಂದ ಏನು ಅವ್ರ ಪಾಯಿಂಟ್ ಆಫ್ ವ್ಯೂ ಇದೆ, ಅವ್ರ ದೃಷ್ಟಿಕೋನ ಏನಿದೆ, ಮತ್ತೆ ನೌಕರ ಸಂಘದ ಸದಸ್ಯರ ಏನು ಒಂದು ದೃಷ್ಟಿಕೋನ ಇದೆ, ಎರಡು ನೀವು ಸರಿಯಾಗಿ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ನೀವೇನು ಜನರಿಗೆ ಯಾರಿಗೂ ಸಮಸ್ಯೆ ಆಗಬಾರ್ದು, ಎಲ್ರಿಗೂ ಒಳ್ಳೆ ರೀತಿಯಲ್ಲಿ. ಯಾಕಂದ್ರೆ ಪ್ರೊಟೆಸ್ಟ್ ಪ್ರತಿಭಟನೆಗೆ ಹೇಳಿದ್ರೆ ಎಲ್ಲಕ್ಕಿಂತ ಜಾಸ್ತಿ ಸಮಸ್ಯೆ ಆಗೋದು ಎಲ್ಲ ಸಾಮಾನ್ಯ ಜನರಿಗೆ. ಅವರಿಗೂ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ನೀವೇನು ಕೆಲಸ ಮಾಡ್ತೀರಿ, ತುಂಬ ಸಂತೋಷ ಆಗಿದೆ. ಇದ್ರ ಜೊತೆ ನೀವು ಕೂಡ ಒಂದು ಬೇಡಿಕೆ ಇಟ್ಟಿದ್ದಿತ್ತು. ಈಗಾಗಲೇ ನಮ್ಮ ಶಾಸಕರಾದ ರಘು ಚವ್ಹಾಣ್ ಸರ್ ಅವರು ಔರಾದಲ್ಲಿ ನೀವು 50 ಲಕ್ಷ ರೂಪಾಯಿ ನೀವು ಇಟ್ಟಿದ್ದೀರಂತ. ಮತ್ತು ನಿಮಗೂ ಅನ್ಸ್ಬೋದು ಈಗ ಸಂಸದರು ಜಯಘೋಷ್ ಅಂತೂ ಮಾಡಿದ್ದಾರೆ, ಅನುದಾನ ಕೊಡ್ತಾರೋ ಕೊಡೋಲ್ಲ, ಬರೀ ಜಯಘೋಷ್ನಲ್ಲಿ ಮುಗಿಸಾಕ್ತಾರೇನು ಆ ಥರ ಇಲ್ಲ. ಆದರೂ ಕೂಡ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಏನು ನಿಮಗೆ ಜಿಲ್ಲಾದಲ್ಲಿ ನಿಮ್ಗೇನೆ ಸರ್ಕಾರ ನೌಕರ ಸಂಘಕ್ಕೆ ನಿಮ್ಗೆ ಏನೇ ಒಂದು ಕಟ್ಟಡ ಸಲಕ್ಕಿಂದ ಏನು ಅನುದಾನ ಬೇಕಾಗಿದೆ ಎರಡೂ ಕಡೆಯಿಂದ. ಯಾಕಂದ್ರೆ ನನ್ನ ಕಡೆ ಕೇಂದ್ರ ಸರ್ಕಾರದಲ್ಲಿ ಅನುದಾನ ಬಹಳ ಕಡಿಮೆ ಇರುತ್ತೆ, ಅದಕ್ಕೆ ನಂದು ಕೂಡ ನಾನು ಕೊಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ತಂದೆಯವರಾದ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಅವ್ರ ಪರವಾಗಿ ಕೂಡ ನಾನು ಮಾತು ಕೊಡ್ತೀನಿ, ಎಷ್ಟಾಯ್ತು ಅಷ್ಟು ಸರ್ಕಾರದ ವತಿಯಿಂದ ಅನುದಾನ ನಾವು ಕೊಟ್ಟು ಬೇಗ ನಾವು ಕೆಲಸ ಮಾಡ್ತೀವಂತ. ಮತ್ತೆ ನಾನು ಜಾಸ್ತಿ ಸಮಯ ತಗೊಳಕ್ ಹೋಗೋದಿಲ್ಲ, ಯಾಕಂತಂದ್ರೆ ಈಗಾಗಲೇ ಇನ್ನು ಎಲ್ಲ ತಾಲೂಕಾ ಅಧ್ಯಕ್ಷರು, ಎಲ್ಲ ಪೂರ್ತಿ ಟೀಮ್ಗೆ ನಮ್ಮ ಕಡೆಯಿಂದ ಹಾರ್ದಿಕ ಸ್ವಾಗತ, ಅಭಿನಂದನೆಗಳು. ಬಹಳ ಒಳ್ಳೆ ಸೂಪರ್, ಎಷ್ಟು ಪ್ರೋಗ್ರಾಮ್ ಮಾಡಿದ್ರಿ, ಏನೋ ಪಟಾಕಿ 700 ರಥ, ವಾರೇ ವಾ ಅಧ್ಯಕ್ಷರೇ. ನಮ್ಗೆ ಕಾಣ್ತಾ ಇದೆ ಲೇಟ್ ಆಗಿದೆ, 1 ವರ್ಷ ಲೇಟ್ ಮಾಡಿದ್ವಿ. ಜಲ್ದಿ ಯಾಕೆ ಬಂದಿಲ್ಲ? ಜಲ್ದಿ ಬರ್ಬೇಕಾಯ್ತು. ಆದ್ರೆ ಬಹಳ ನಮ್ದು ತಮ್ಮ ಕೃಪೆಯಿಂದ ನಾನು ಸರ್ಕಾರದ ಮಂತ್ರಿಯಾಗಿ ಸೇವಕರಿಗೆ ಕೆಲಸ ಮಾಡ್ತಾ ಇದ್ದೆ. ಯಡಿಯೂರಪ್ಪಾಜಿ ನೇತೃತ್ವದಲ್ಲಿ ಅನೇಕ ಸರ್ಕಾರಿ ನೌಕರರಿಗೆ ಏನೇನು ಮಾಡಬೇಕು ಲಿಸ್ಟ್ ಮಾಡಿ ಯಾವ ತರ ಕೆಲಸ ಆಗಬೇಕು ತಗೊಂಡು ನಮ್ಮ ಷಡಾಕ್ಷರಿ ಅವರು ಅದ್ಭುತ ಕೆಲಸ. ಇಲ್ಲಾಂದ್ರೆ 1 ಟೈಮ್ 5 ವರ್ಷ ಓಕೆ, 2ನೇ ಟೈಮ್ ಅಧ್ಯಕ್ಷ ಆಗಲ್ಲ. ಆದ್ರೆ ಕೆಲಸ ತಳಮಳಿ, ಅದಕ್ಕೆ ತಾವೆಲ್ಲರಿಗೂ ಖುಷಿ ಎಲ್ಲ ಖುಷಿದ್ರಿ ಇಲ್ಲ. ಇಲ್ಲಾಂದ್ರೆ ಹಿಂಗೆ ಅದ್ದೂರಿ ಮಾಡಲ್ಲ. ಥೋಡಾ ಪ್ರೋಟೋಕಾಲ್ ನಾಮ್ ಕೆ ವಾಸ್ತೆ ಉಲ್ಟಾ ತಿಲ್ಟಾ ತಾವೆಲ್ಲ ಮನಸ್ಸಿಂದ ಮಾಡ್ತಾ ಇದ್ದೀರಿ. ಗಿರಿಗೌಡ ಜೊತೆ ಅವರು ಎಷ್ಟು 25 ವರ್ಷ ಮಾಡ್ಯಾರ, ಎಲ್ಲ ಮಾಡ್ಯಾರ ಇರ್ತಾರ. ಒಂದ್ ದಿವಸ ಅವ್ರು ಬಿ ಶಾಸಕರು ಆಗ್ತಾರ. ಶಾಸಕರು ಆಗಿಲ್ಲ ಅಂದ್ರೆ ನಮ್ಮ ಸರ್ಕಾರ ಬಂದ್ರೆ APLC ಮಾಡ್ಕೊಡ್ತೀನಿ. ಬಾಪ್ರಿ, ನಾವು ಅಧ್ಯಕ್ಷಿಲ್ಲ ಏನಿಲ್ಲ, ಘೋಷಣೆ ಮಾಡ್ಬಿಟ್ಟಿನಿ ಏನು. ಬಟ್ ನಮ್ದು 4 ತಾಕತ್ತವ, ಏನು ಹೇಳ್ತೀನಿ ಹಾಗೆ ಆಗ್ತಾರೆ. ಅದಕ್ಕಾಗಿ ಇವತ್ತ ಬಹಳ ಖುಷಿಯಾಗಿ ನೌಕರ ಸಂಘ ಬೇಡಿಕೆ ಇದೆ, ತಾವು ಪೂರ್ತಿ ಮಾಡಬೇಕು, ನಮ್ಮ ಭರವಸೆ ಇದೆ. ತಮ್ಮ ತರ ಪೂರ್ತಿ ಎಲ್ಲ ಜಿಲ್ಲೆಗೆ ಹೋಗಿ ಜನರಿಗೆ ತಾವು ಅವೇರ್ನೆಸ್ ಮಾಡ್ತಾ ಇದ್ರಿ, ಮೊದಲು ಹೆಚ್ಚಿಗೆ ಮಾಡ್ತಾ ಇದ್ರಿ. ಅದಕ್ಕಾಗಿ ತಾವು ಅಭಿನಂದನೆಗಳು. ಜಾಸ್ತಿ ಮಾತಾಡಲ್ಲ. ಆದ್ರೆ ಬೀದರ್ ಹತ್ತಕ್ಕ ಬೀದರ್ದಾಗ DC ಪವರ್ ತೋರಿಸಿನ ಆಸೆ ಗೊತ್ತ ಅಂತ ಹೇಳ್ತಾರೆ ಎಲ್ಲರೂ. ಬಟ್ ಸ್ಟೇಟ್ದಾಗ ರಾಜ್ಯಾಧ್ಯಕ್ಷರ ಪವರ್ ತೋರಿಸಿ ಷಡಕ್ಷರಿ ಸಾಹೇಬ
ಕೆಲಸ ಕಾರ್ಯಗಳು ನನ್ನ ಇಂಟೀರಿಯಮ್ ಆರ್ಡರ್ ಕೊಡಿಸಿದಾಗ ನಮ್ಮ ದೋಸ್ತ ನಾವು ಸಿದ್ದೇಶ್ ಅಂತ ಅವರು ನಮ್ಮ ಇಲಾಖೆದ ಅವ್ರ ಜೊತೆ ಓಡಾಡಿದ ಅದು ಎಷ್ಟು ಕಷ್ಟಪಟ್ಟರೆ ನಾ ಕಠಿಣ ನೋಡಿದೆ ಅವ್ರು ನನಗೆ ಗೊತ್ತಿಡ್ತಿಲ್ಲ ಇವಾಗ ಗೊತ್ತಿಡ್ತಾರ ಪ್ರತಿಯೊಂದು ಡೈಲಿ ಎಷ್ಟು ಫೈಟ್ ಮಾಡಿ ಇಂಟೀರಿಯರ್ ಆರ್ಡರ್ ಕೊಡ್ಸಾರ ಮತ್ತು ಅದಕ್ಕೆ ಹಂಗೆ ಇದು ಮಾಡಿ 7 ಪೇ ಸ್ಕೇಲ್ ಏನು ಬಂದದ ಅದು ನಾನು ಕಣ್ಣಿಗೆ ನೋಡಿದ್ರೆ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ತಮ್ಮ ಕೆಲಸ ಕಾರ್ಯಗಳು ಒಂದು ಅದ್ರ ಎಷ್ಟು ತಾರೀಫ್ ಮಾಡಿದ್ರೆ ಕಮ್ಮದ. ಇಷ್ಟು ಅಧಿಸೂಚನೆಗಳು ಮಾಡಿಸೋದು, ಇಷ್ಟು ಆರ್ಡರ್ ಮಾಡಿಸೋದು ಅಷ್ಟು ಈಸಿ ಕೆಲಸ ಇಲ್ಲ. ಒಂದೊಂದು ಆರ್ಡರ್ ಮಾಡಿಸೋದ್ರೆ ಒಂದೊಂದು ಸ್ಟೆಪ್ ಎಲ್ಲೆಲ್ಲೋ ಹೋಗುತ್ತೆ, ಎಲ್ಲೆಲ್ಲೋ ತಿರುಗುತ್ತದು ಫೈಲ್. ಅದ್ರ ಪ್ರಕಾರ ಹೋಗಿ ಅದ್ರ ಪ್ರಕಾರ ಇದು ಮಾಡಿ ನಾವು ನಮ್ಮ ದೋಸ್ತರ ಚೇತನ್ ಅಂತ ಅವ್ರ ಮನೆಗೆ ಯಾವ್ದಾರ ಒಂದು 3-4 ಸಲ ಹೋಗಿ ನಾನು ಯಾವಾಗ ಹೋದ್ರೆ ನೌಕರರು ಅವ್ರು ಕಣ್ದಾಗ ನೌಕರರು ಹೋಗ್ಬಿಟ್ಟದವ್ರು. ಅವ್ರು ನೌಕರರು ಅಂದರೆ ಉಚಿತನ ಅವ್ರಿಗೆ ನೌಕರತನ ಸಂಘಟನೆ ಅದು 3 ಬಿಟ್ಟು ಏನಿಲ್ಲ. ನಾ ಚೇತನಿಗೆ ಅಂದ ಇವ್ರು ಮನೇಲಿ ಡೈಲಿ ಬಯಸ್ಕೋತಾರೇನೋ ಅಂತ ಕೇಳಿದ್ರು. ಮನೇಲಿ ಡೈಲಿ ಅಕ್ಕವ್ರು ಬೈತಾರೇನೋ ಅಂತ ಕೇಳಿದ್ರು. ಇಲ್ಲ ಅದು ಫುಲ್ ಮನೆಗೂ ಸಪೋರ್ಟಿಂಗ್ ಇದೆ. ಅದ್ರ ಕಡೆದವ್ರು ಎಲ್ಲ ಅವ್ರ ಪೂರಾ ಜೀವನನೇ ಈ ನೌಕರ ಸಂಘದ ಕಡೆ ಅರ್ಪಿಸ್ಬಿಟ್ಟಾರ. ಏನು ಅಭೂತಪೂರ್ವಕ ಗೆಲುವನ್ನು ಸಾಧಿಸಿರಿ. ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ ತಮಗೆ ಎಷ್ಟು ಬೆಂಬಲ ಕೊಡಬೇಕು ನಾವು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿವಿ. ಮುಂದೆ ಕೂಡ ನಿಮ್ ಹೆಗಲು ಕೊಟ್ಟು ನಾವು ನಿಂದಿರ್ತೀವಿ. ಬೀದರ್ ಜಿಲ್ಲಾ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡ ಮಾನ್ಯ ಅಧ್ಯಕ್ಷರ ಒಂದು ಮಾತು ಕೇಳಬೇಕಾಗಿದೆ. ಅದಕ್ಕೆ ಸನ್ಮಾನ್ಯ ಪ್ರಭು ಚವ್ಹಾಣ್ ಸಾಹೇಬರಿಗೆ ಜೋರಾದ ಚಪ್ಪಾಳೆಯನ್ನ ಕಟ್ಟಬೇಕು. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ನಮ್ಮ ಔರಾದ ತಾಲೂಕಿಗೆ ಹೊಸದಾಗಿ ಸರ್ಕಾರಿ ನೌಕರರ ಕಟ್ಟಡ ಕಟ್ಟಬೇಕಂತ ಹೇಳಿ ಇವತ್ತ ಜನಪ್ರಿಯ ಶಾಸಕರಾದಂತ ಪ್ರಭು ಚವ್ಹಾಣ್ ಸಾಹೇಬರು 50 ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ. 50 ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಮಾನ್ಯ ಚಿಕ್ಕ ವಯಸ್ಸಿನಲ್ಲಿ ಇಡೀ ರಾಜ್ಯ ಮತ್ತು ಜಿಲ್ಲೆಯ ಚುಕ್ಕಾಣಿ ಹಿಡಿದಂತ ಒಬ್ಬ ಧೀಮಂತ ನಾಯಕ ಒಬ್ಬ ಸಾಗರ್ ಖಂಡ್ರೆ ಸಾಹೇಬರಿಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಒಂದು ಬೇಡಿಕೆಗಳಿಗೆ ಆದರೆ ನನ್ನ ಒಂದೇ ಬೇಡಿಕೆ ನನ್ನ ಲೋಕಸಭಾ ಸದಸ್ಯರಿಗೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಅವ್ರ ತಂದೆಯರಾದಂತ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಅನೇಕ ನೌಕರರಿಗೆ ಬಹಳಷ್ಟು ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಇವತ್ತು ಮಾನ್ಯ ಲೋಕಸಭಾ ಸದಸ್ಯರೇ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರ ಸಂಘ ಕಟ್ಟಡ ಇದೆ. ಆದರೆ ಅಲ್ಲಿ ತಂಗಲಿಕ್ಕೆ ನಮಗೆ ನೌಕರರಿಗೆ ಒಂದು ಬಿಲ್ಡಿಂಗ್ ಇಲ್ಲ. ಅದಕ್ಕೆ ನಾನು ಮಾನ್ಯ ಲೋಕಸಭಾ ಸದಸ್ಯರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ತಮ್ಮ ಅನುದಾನದಲ್ಲಿ 1 ಕೋಟಿ ದೇಣಿಗೆಯನ್ನ ನಮ್ಮ ಜಿಲ್ಲಾ ನೌಕರ ಸಂಘಕ್ಕೆ ನೀಡ್ತೀರಿ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ಗೌರವ ಇದೆ. ಇವತ್ತು ಮಾನ್ಯ ಲೋಕಸಭಾ ಸದಸ್ಯರು ಇಂಥ ಅತಿ ಚಿಕ್ಕವರಿದ್ದರೂ ಕೂಡ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನೋಡಿರ್ಬೋದು ಹಲವಾರು ಇವತ್ತು ಟ್ರೈನ್ ಸೌಲಭ್ಯ ಕೂಡ ಮಾಡಿದ್ದಾರೆ. ಇವತ್ತು ಪಾಪ್ನಾಸ್ ನಲ್ಲಿ ಇರ್ತಕ್ಕಂಥ ಅನೇಕ ಕೋಟಿ ದುಡ್ಡನ್ನು ತಂದು ಇವತ್ತು ಪಾಪ್ನಾಸ್ ನಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. 2 ವರ್ಷಗಳಲ್ಲಿ ತಾವು ಕೂಡ ಈಗ ಮತ್ತೆ ನಿಮಗೆ ನಿಮ್ಮ ಸಂಘಟನೆ ಬಲ ಆಗಿರ್ಬೋದು, ಮಾತು ಕಮ್ಮಿ ಆದರೆ ಕೆಲಸ ಚುರುಕಾಗಿ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಿಮಗೆ ಹೆಚ್ಚುವರಿ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಈಗ 1 ವರ್ಷ ಹಿಂದೆ ಚುನಾವಣೆ ಆಗಿದೆ. ಚುನಾವಣೆ ಆದ ನಂತರ ನಾವೆಲ್ಲ ಕಾರ್ಯಕ್ರಮ ನಮ್ಮ ರಾಜ್ಯ ಸಂಘ ಏನು ವಹಿಸಿಕೊಟ್ಟದ ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ಇದು ಮಾಡಿ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೋತಾ ಬಂದಿದ್ದೀವಿ. ಮತ್ತು ಎಲ್ಲ ರಾಜ್ಯ ಸಂಘ ಏನು ನಿರ್ದೇಶನ ನೀಡ್ತದ, ಎಲ್ಲಿ ಮೆಮೊರಂಡಮ್ ಕೊಡುವಂಥದ ಅಲ್ಲೆಲ್ಲ ಅವ್ರಿಗೆ ಮೆಮೊರಂಡಮ್ ಕೊಟ್ಟು ಅಂಥ ಟೈಮಲ್ಲೆಲ್ಲ ನಾವು ನಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದೀವಿ. ಹಾಗೂ ಕಾರ್ಯಕ್ರಮಗಳನ್ನು ಏನು ರೂಪುರೇಷ ಹಾಕೊಟ್ಟೋ ಅದ್ರ ಬಗ್ಗೆ ಎಲ್ಲ ನಾವು ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಮಾಡ್ಕೊತ ಬಂದಿದ್ದೀವಿ. ಅದಕ್ಕೆ ಇವತ್ತು ನಾವು ಒಂದು ಅವಕಾಶ ಸಿಕ್ಕಿತ್ತು. ನಮ್ಮ ರಾಜ್ಯಾಧ್ಯಕ್ಷರು ಬೀದರ್ ಜಿಲ್ಲೆಗೆ ಪ್ರಥಮ ಬಾರಿಗೆ ಆಗಮಿಸಿರೋದ್ರಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತ ನಾವೆಲ್ಲ ನಿರ್ಣಯ ಮಾಡ್ಕೊಂಡಿದ್ದೀವಿ ಕಮಿಟಿದಾಗ. ಆ ನಿರ್ಣಯದಂತೆ ಇವತ್ತು ಆ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿಗೊಂಡಿದೆ. ಇದಕ್ಕೆ ನಾವು ನನ್ನ ಜಿಲ್ಲೆಯ ಎಲ್ಲ ನೌಕರಸ್ಥರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು ಅಂತ ಹೇಳ್ತೀನಿ. ನಿಮಗೆ ಬೆಂಬಲವಾಗಿ ಚುನಾವಣೆಯಿಂದ ಇವತ್ತಿನವರೆಗೂ ರಾಜಶೇಖರ್ ಸರ್ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬರೀ ಅಷ್ಟೇ ಅಲ್ಲರಿ, ನಿಮ್ಮ ಎಲ್ಲ ಪದಾಧಿಕಾರಿಗಳು ನಿಮ್ಮ
ಬೆನ್ನೆಲುಬಾಗಿ ನಿಂತಿದ್ದರ ಪರಿಣಾಮ ಇವತ್ತು ನಿಮಗೆ ರಾಜ್ಯ ಉಪಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರು ಬೀದರ್ಗೆ ಬಂದು ಘೋಷಣೆ ಮಾಡ್ತಿರೋದು ಅದು ಎಷ್ಟು ಸಂತಸ ಅಂತ, ನಿಮ್ಮ ಕಾರ್ಯವೈಖರಿಗೆ ಎಷ್ಟು ನಿಮಗೆ ಒಂದು ರೀತಿಯಲ್ಲಿ ಹೆಮ್ಮೆ ಅನಿಸ್ತು ಅಂತ? ಅದೇ ರಾಜ್ಯಾಧ್ಯಕ್ಷರಿಗೆ ನಮ್ಗೆ ಇದು ಉಪಾಧ್ಯಕ್ಷರು ನೀಡ್ತೀನಿ ಅಂತ ಇದ್ದಾರೆ. ಆದರೂ ನಾನು ಇನ್ನೂ ಬಂದು ಸಂಘಟನೆಯಲ್ಲಿ ಒಂದು ವರ್ಷ ಆಗಿದೆ ಬಗ್ಗೆ ಚರ್ಚೆ ಮಾಡ್ತೀನಿ, ರಾಜ್ಯಾಧ್ಯಕ್ಷರ ಜೊತೆಲಿ ಚರ್ಚೆ ಮಾಡಿ